ಬೀಡ್ಸ್ ಎಲ್ಲ ಹಾಕಿದ್ರೆ ಚಂದ ಕಾಣ್ತದೆ. ಮತ್ತೆ ಆಗಸ್ಟ್ 18ರಂದು ಬೆಳಿಗ್ಗೆ 9 ಗಂಟೆಯಿಂದ ನಡೀಲಿಕ್ಕಿದೆ. ಮಕ್ಕಳು ನೀವು ಸಂಜೆ ತನಕ ಅದೇ ಒದ್ದೆಯಲ್ಲಿ ಇರಬೇಕಾಗ್ತದೆ. ನಮಗೆ ಒಂದು 5 ಮಿನಿಟ್ಸ್ ನಾವು ಆ ಒದ್ದೆಯಲ್ಲಿದ್ರೆ ಎಷ್ಟು ಇರಿಟೇಟ್ ಆಗ್ತದೆ ಅಂತ ಹೇಳಿದ್ರೆ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್, ಹೇಗಿದ್ದೀರಿ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇವೆ. ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಇವತ್ತೊಂದು ಅಮ್ಮ ಹೇರ್ ಸ್ಟೈಲ್ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ ಅಂತ ನೋಡಿ ಬರುವ. ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಬೇಕು. ಫಸ್ಟ್ ಹೀಗೆ 2 ಪಾರ್ಟ್ ಮಾಡ್ಕೊಳ್ಬೇಕು ಹೇರನ್ನು. ಇಲ್ಲಿ ಬೇಕಾದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿಕೊಳ್ಬೇಕು ಫಸ್ಟಿಗೆ, ಇಲ್ಲಾಂದರೆ ಈ ಕಡೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಮಾತಾಡ್ಬೇಕೆಂತಂದ್ರೆ ಅದು ಬೋರ್ ಆಗೋದಿಲ್ಲ. ಇವತ್ತು ನೋಡಿ ಒಂದು ಹೇರ್ ಸ್ಟೈಲ್ ಋತನಿಗೆ ಮಾಡ್ತಾ ಇದ್ದೇನೆ. ಹೌದು, ಇವತ್ತು ಓದಲಿಕ್ಕಿಲ್ಲ ಯಾಕಂದ್ರೆ ಎಕ್ಸಾಮ್ ಮುಗ್ದಾಗ ಅಷ್ಟೇ. ಋತನವರಿಗೆ ಫಸ್ಟ್ ಹೇಗಾದರೂ ಸ್ಕೂಲಿಗೆ ಯಾವಾಗಲೂ ಮುಗಿಬೇಕಾದ ಎಕ್ಸಾಮು, ಮಳೆಯಿಂದಾಗಿ ರಜೆ ಅಂತ ಇವತ್ತಿಗೆ ಎಕ್ಸಾಮ್ ಮುಗೀತು. ಹಾಗೆ ಇವತ್ತು ಅವಳು ಫ್ರೀ ಇದ್ದಾಳೆ. ನಾವು ಕೂದಲು ಮಾಮೂಲಾಗಿ ಜಡೆ ಹೆಣಿತೇವಲ್ಲ, ಆ ಥರನೇ ಈ ಥರ 3 ಪಾರ್ಟ್ ಮಾಡಿ ಆ ಥರ ಹೆಣಿಬೇಕಷ್ಟೇ. ಮತ್ತು ಇಲ್ಲಿಂದ ಎಕ್ಸ್ಟ್ರಾ ತೊಗೊಳ್ಬೇಕಾಗ್ತದೆ. ಫಸ್ಟ್ ಈ ಥರ ಹೆಂಡು ಈಚೆಯಿಂದ ಈ ಕಡೆ ಹಾಕುವಾಗ ಈ ಕಡೆಯಿಂದ ಸ್ವಲ್ಪ ತೊಗೊಳ್ಬೇಕು ಹೇರ್ ಎಕ್ಸ್ಟ್ರಾ. ಕೆಲವರಿಗೆ ಗೊತ್ತಿರ್ಬೋದು ಇದು ಸ್ಟೆಪ್ ಕಟ್ ಅಂತ ಮೊದಲು ಕಟ್ತಿದ್ದು, ಆ ಥರ ಆ ಕಡೆಯಿಂದ ಈ ಕಡೆಯಿಂದ ಸೇರಿಸ್ತಾ ಹೋದರೆ ಆಯ್ತು ಅಷ್ಟೇ ಹೇರ್. ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಕಾಲೇಜಿಗೆ ಹೋಗೋರು ಅವರಿಗೆ ಸಹ ಕಟ್ಕೊಳ್ಬೋದು, ಚಂದ ಕಾಣ್ತದೆ ಈ ಥರ ಹೇರ್ ಸ್ಟೈಲ್. ಎರಡು ಜಡೆ ಕಟ್ತೇವಲ್ಲ, ಹಾಗೆ ಫಸ್ಟ್ ಪಾರ್ಟ್ ಮಾಡಿಕೊಂಡು ಆಮೇಲೆ ಹೀಗೆ ಮಾಡಿದರೆ ಆಯ್ತು ಅಷ್ಟೇ. ಫುಲ್ಲು ಲಾಸ್ಟ್ ತನಕ ಎಂಟು ತನಕ ಈ ಥರನೇ ತೊಗೊಂಡ್ರೆ ಆಯ್ತು ಅಷ್ಟೇ. ನೋಡಿ ಇವತ್ತು ಮೊಬೈಲ್ ನೋಡ್ತಾ ಇದ್ದಾಳೆ. ಅವಳಿಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿಕ್ಕಂತ ಗೊತ್ತಿಲ್ಲ. ಎಲ್ಲ ಸಹ ಹಾಗೇನೆ. ಎಂತ ಹಾಗೆ ಇದು ಎಂತ ಯಾವಾಗ ಇದು ಹೇರ್ ಸ್ಟೈಲ್ ಮಾಡುವಾಗ ಇದು ಮೊಬೈಲ್ ನೋಡ್ತಾರೆ. ಹೌದಾ? ನಿಂಗೆ ಗೊತ್ತು? ನನ್ನ ವಿಡಿಯೋದಲ್ಲಿ ನೀವು ನೋಡೋದು ತುಂಬ ಸಿಂಪಲ್, ಬೇಗ ಸಾಕ್ತದೆ ಈ ಥರ ಕಟ್ಟಿದರೆ. ಫಸ್ಟ್ ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತೆ ಆ ಥರ ಹೇರ್ ಸ್ಟೈಲ್ ಮಾಡ್ತಾ ಮತ್ತೆ ಈಸಿ ಆಗ್ತದೆ. ಮಾತಾಡಕ್ಕಂತಾದ್ರು ನಿನ್ನಷ್ಟಕ್ಕೆ ಮೊಬೈಲ್ ನೋಡ್ತಾ ಹೆಸರಿಲ್ವಾ? ಇಲ್ಲರೆ ಮ್ಯೂಸಿಕ್ ಹಾಕ್ಬೇಕು ಇದಕ್ಕಷ್ಟೇ. ಅದೇ ಇದಕ್ಕೊಂದು ಹೆಸರಿಲ್ವಾ? ಯಾವುದಕ್ಕೆ? ಇದಕ್ಕೆ ಈ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಆಯಿತು. ಈ ಹೇರ್ ಸ್ಟೈಲಿಗೆ ಹೆಸರೆಲ್ಲ ಇಲ್ಲ ನೋಡಿ. ಈ ಥರ ಇಲ್ಲಿ ಬೇಕಾದರೆ ಯಾವುದಾದ್ರು ಕ್ಲಿಪ್ಸ್ ಎಲ್ಲ ಇದ್ದರೆ ಡಿಸೈನ್ ಇದು ಹಾಕ್ಬೋದು, ಚೆಂದ ಕಾಣ್ತದೆ. ಇಲ್ಲದ್ರೆ ಇಲ್ಲಿ ಕೂಡ ಹಾಗೆ ಸಣ್ಣ ಸಣ್ಣ ಕ್ಲಿಪ್ಸ್ ಏನಾದರೂ ಇದ್ದರೆ, ಬೀಡ್ಸ್ ಏನಾದರೂ ಇದ್ದರೆ ಹಾಕ್ಬೋದು. ನೋಡಿ ಈ ಸೈಡ್ ಮಾಡಿ ಐತಲ್ಲ, ನೆಕ್ಸ್ಟ್ ಈ ಕಡೆ ಕೂಡ ಹಾಗೇನೆ ಮಾಡಬೇಕು. ಇದಕ್ಕೆ ಬೇಕಾದರೆ ಬೀಡ್ಸ್ ಎಲ್ಲ ಹಾಕ್ಬೋದು. ಸಣ್ಣ ಮಕ್ಕಳಾದರೆ ಬೀಡ್ಸ್ ಎಲ್ಲ ಹಾಕಿದ್ರೆ ಚಂದ ಕಾಣ್ತದೆ. ಇನ್ನೇನು ನೆಕ್ಸ್ಟ್ ಮಂತಿಂದ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಬರ್ತದೆ. ಈ ಸೀಸನಲ್ಲಿ ನಮಗೆ ಹಬ್ಬ ಅಂತ ಬಂದರೆ ಅದರಲ್ಲಿ ನೆನಪಾಗೋದು ಫಸ್ಟಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಯಾವುದೇ ತಾಯಿಯಾಗಿರ್ಬೋದು, ಮಕ್ಕಳು ಹೇಗೆ ಇರಲಿ, ಆ ಮಕ್ಕಳನ್ನು ಒಂದು ಕೃಷ್ಣನ ವೇಷ ಹಾಕಿ ಅವರನ್ನು ನೋಡಲಿಕ್ಕೆ ಆ ತಾಯಂದ್ರಿಗೆ ಏನೋ ಒಂದು ಖುಷಿ.
ಅಂತ ತಾಯಂದಿರಿಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಪ್ಲೀಸ್ ನೀವು ಮಕ್ಕಳಿಗೆ ಆ ಕೃಷ್ಣನ ವೇಷ ಹಾಕಿ ಅದರಿಂದ ಖುಷಿ ಪಡ್ತೀರಿ. ಅದರ ಜೊತೆಗೆ ನಿಮ್ಮ ಮಗುವನ್ನು ನೀವು ಮಾತ್ರ ನೋಡೋದಲ್ಲದೆ ಊರಿನವರಾಗಿರ್ಬೋದು ಅಥವಾ ಬೇರೆ ಹೊರಗಿನವರಾಗಿರ್ಬೋದು ನೋಡ್ಲಿಕ್ಕೂ ಒಂದು ಅವಕಾಶ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಶ್ರೀಕೃಷ್ಣ ವೇಷ ಸ್ಪರ್ಧೆ. ಹೆಚ್ಚಿನವರಿಗೆ ಪಾರ್ಟಿಸಿಪೇಟ್ ಮಾಡಿರ್ಬೋದು, ಕೆಲವರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಆಗ್ತದೆ ಕಾಂಪಿಟೇಷನ್ ಅಂತ. ನನ್ನ ಹತ್ರ ತುಂಬ ಜನ ಕೃಷ್ಣಾಷ್ಟಮಿ ಬರಲಿಕ್ಕೆ ಸ್ವಲ್ಪ ಟೈಮ್ ಮೊದಲು ಅಂದರೆ 1 ಮಂತ್ ಮೊದಲೇ ಹೇಳ್ತಾರೆ, ಎಲ್ಲರೂ ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಕೇಳ್ತಾರೆ, ಎಲ್ಲಿಯಾದರೂ ಇದ್ದರೆ ಹೇಳಿ, ನಿಮಗೆ ಗೊತ್ತಿರ್ತದಲ್ಲ ಸಾಧಾರಣ ಕಾಂಪಿಟೇಷನ್ ಇದ್ದರೆ ಹೇಳಿ ಅಂತ. ನಾನು ಯಾವಾಗಲೂ ಪ್ರತಿ ವರ್ಷ ನಾನು ಅವರಿಗೆ ಮೆಸೇಜ್ ಮಾಡ್ತಿದ್ದೆ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದೆ ಅಥವಾ ಕಾಲ್ ಮಾಡಿ ಹೇಳ್ತಾ ಇದ್ದೆ ಯಾವ್ದು ಕಾಂಪಿಟೇಷನ್ ಉಂಟು ಅಂತ. ತುಂಬ ಜನ ಪ್ರೈಸ್ ಕೂಡ ತಗೊಂಡಿದ್ದಾರೆ. ಪ್ರೈಸ್ ತಗೊಂಡ ಕೂಡ ಹೇಳ್ತಾರೆ, ಕೆಲವರು ಹೇಳೋದಿಲ್ಲ ನಮ್ಮಿಂದ ತಗೊಂಡು, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ ಅದರಲ್ಲಿ. ಸೊ ಇವತ್ತು ನಾನು ಕಾಂಪಿಟೇಷನ್ ಬಗ್ಗೆ ಹೇಳ್ತೇನೆ. ಹೇಳಿಕ್ಕೆ ಹೋದ್ರೆ ತುಂಬ ದೊಡ್ಡದಾಗ್ತದೆ ವಿಡಿಯೋ ನಮ್ಮದು. ಸೊ ನಾನು ಕಾಂಪಿಟೇಷನ್ ಬಗ್ಗೆ ಡೈರೆಕ್ಟ್ ಆಗಿ ಹೇಳ್ತೇನೆ. ನಂದಿ ಫ್ರೆಂಡ್ಸ್ ಪುನರೂರು ಇವರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನ ವೇಷ ಸ್ಪರ್ಧೆ ಅಂದರೆ ಮುದ್ದು ಕೃಷ್ಣನ ವೇಷ ಸ್ಪರ್ಧೆ ಹಾಗೂ ಹಗ್ಗ ಜಗ್ಗಾಟ, ಇದು ದೊಡ್ಡವರಿಗೆ ಹಗ್ಗ ಜಗ್ಗಾಟ ಪುರುಷರಿಗೆ, ಹಾಗೆ 2 ಕಾಂಪಿಟೇಷನ್ ಅನ್ನು ಮಾಡ್ತಾ ಇದ್ದಾರೆ. ಕೃಷ್ಣನ ವೇಷ ಸ್ಪರ್ಧೆ 4 ವಿಭಾಗದಲ್ಲಿ ನಡೀಲಿಕ್ಕಿದೆ. ಅಂದರೆ ಏಜ್ ವೈಸ್ 4 ಕೆಟಗರಿ ಮಾಡಿರ್ತಾರೆ. ಆ ರೀತಿಯಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. 2 ವರ್ಷದ ಒಳಗಿನ ಮಕ್ಕಳಿಗೆ, 2 ವರ್ಷದಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ, 4ರಿಂದ 6 ವರ್ಷ, ಹಾಗೆ 6ರಿಂದ 8 ವರ್ಷ ಅಂತ. 2 ವರ್ಷದ ಒಳಗಿನ ಮಕ್ಕಳಿಗೆ ಬಾಲಕೃಷ್ಣ ಅಂತ ಕಾಂಪಿಟೇಷನ್ ನಡೀತಾ ಇದೆ. 4ರಿಂದ 6 ಹಾಗೆ 6ರಿಂದ 8 ವರ್ಷದ ಒಳಗೆ ಆ 2 ಕೆಟಗರಿಯಲ್ಲಿ ಆ ಮಕ್ಕಳಿಗೆ ರಾಧಾಕೃಷ್ಣ ಅಂತ ಕಾಂಪಿಟೇಷನ್ ನಡೀತಾ ಇದೆ. ಹಾಗೆ 2 ವರ್ಷದಿಂದ 8 ವರ್ಷದ ಒಳಗಿನ ಮಕ್ಕಳಿಗೆ ಯಕ್ಷಗಾನ ಕೃಷ್ಣ ಅಂತ ಸ್ಪರ್ಧೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕೆಟಗರಿ ಅಂದ್ರೆ 2 ವರ್ಷದಿಂದ 8 ವರ್ಷದ ಒಳಗಿನ ಮಕ್ಕಳಿಗೆ ಯಶೋಧ ಕೃಷ್ಣ ಅಂತ. ಇಲ್ಲಿ ಮಕ್ಕಳು 8 ವರ್ಷದ ಒಳಗಿನ ಅವರಾಗಿರ್ಬೇಕು, ಹಾಗೆ ಅವರ ತಾಯಿ ಯಶೋದೆಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಕಾಂಪಿಟೇಷನ್ ಅಲ್ಲಿ ಏನೆಲ್ಲ ನಿಯಮ ಇದೆ ಅಂತ ಹೇಳ್ತೇನೆ. ಇಲ್ಲಿ ಒಬ್ಬ ಸ್ಪರ್ಧೆಗೆ 3 ನಿಮಿಷ ಮಾತ್ರ ಕಾಲಾವಕಾಶ ಇರ್ತದೆ. ಈ ಕಾಂಪಿಟೇಷನ್ಗೆ ನೀವು ಭಾಗವಹಿಸಬೇಕು ಅಂತ ಇದ್ರೆ ಸ್ಪರ್ಧೆ ನಡೆಯುವ ದಿನಾಂಕದಂದು ಬೆಳಿಗ್ಗೆ 8 ಗಂಟೆಗೆ ನಾವು ಹೇಳಿರುವಂಥ ಪ್ಲೇಸಲ್ಲಿ ಇದ್ರೆ ಆಯಿತು. ಈ ಸ್ಪರ್ಧೆಗೆ ಸೇರಬೇಕು ಅಂತ ನಿಮಗೆ ಮನಸ್ಸಿದ್ರೆ ಇದಕ್ಕೆ ನೀವು ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ ನಿಮ್ಮ ಹೆಸರನ್ನು. ಇಲ್ಲಿ ಸಂಘಟಕರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ಯಾವುದೇ ಚರ್ಚೆಗೂ ನಂತರ ಅವಕಾಶ ಇರುವುದಿಲ್ಲ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಮನಸ್ಸಿತ್ತು, ನಿಮಗೆ ಕಾಸ್ಟ್ಯೂಮ್ ಅಥವಾ ಮೇಕಪ್ ಮಾಡಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಅಂದರೆ ಅದು ಎಲ್ಲಿ ಸಿಗ್ತದೆ ಆ ಥರ ಎಲ್ಲ ಗೊತ್ತಿಲ್ಲ ಅಂದರೆ ಅದಕ್ಕೂ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನೀವು ಅವ್ರು ಹೇಳುವಂಥ ಫೀಸ್ ಪೇ ಮಾಡಿ ನಿಮಗೆ ಮೇಕಪ್ ಮಾಡಿಸ್ಕೊಳ್ಬೋದು, ಕಾಸ್ಟ್ಯೂಮ್ ಕೂಡ ರೆಡಿ ಮಾಡ್ಕೊಳ್ಬೋದು. ಅವರೇ ಎಲ್ಲ ಪೂರ್ತಿಯಾಗಿ ಮಾಡ್ತಾರೆ, ನಿಮ್ಮ ಮಕ್ಕಳನ್ನು ರೆಡಿ ಮಾಡ್ತಾರೆ. ಹಾಗೆ ಫೋಟೋದ ವ್ಯವಸ್ಥೆ ಕೂಡ ಇರ್ತದೆ, ಅದಕ್ಕೆ ಕೂಡ ಇಂತಿಷ್ಟು ಚಾರ್ಜ್ ಅಂತ ಮಾಡ್ತಾರೆ. ಹಾಗೆ ಕೃಷ್ಣನ ವೇಷ ಸ್ಪರ್ಧೆ ಅಲ್ಲದೆ ಇಲ್ಲಿ ಪುರುಷರಿಗೆ ಅಂತ ಹಗ್ಗ ಜಗ್ಗಾಟ ಸ್ಪರ್ಧೆ ಕೂಡ ಏರ್ಪಡಿಸಿದ್ದಾರೆ. ಒಂದು ತಂಡದಲ್ಲಿ 7 ಜನ ಇರಬೇಕು, ಹಾಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು. ಆ ನಂಬರನ್ನು ಸ್ಕ್ರೀನಲ್ಲಿ ಹಾಕಿರ್ತೇನೆ. ಆ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಏನೇ ಡೌಟ್ ಇದ್ರು ಅಥವಾ ಅದೇ ನಂಬರಲ್ಲಿ ನೀವು ನಿಮ್ಮ ಹೆಸರು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಈ ಕಾಂಪಿಟೇಷನ್ ಎಲ್ಲಿ ನಡೀತಾ ಇದೆ ಅಂದರೆ ಶ್ರೀ ವಿಶ್ವನಾಥ ದೇವಸ್ಥಾನ ಪುನರೂರು. ಇಲ್ಲಿ ಮತ್ತೆ ಆಗಸ್ಟ್ 18ರಂದು ಬೆಳಿಗ್ಗೆ 9 ಗಂಟೆಯಿಂದ ನಡೀಲಿಕ್ಕಿದೆ. ಈ ನನ್ನ ವಿಡಿಯೋದಿಂದ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೇನೆ. ತುಂಬ ಬರ್ತಾ ಇರ್ತದೆ ಕೃಷ್ಣಾಷ್ಟಮಿಯ ಬಗ್ಗೆ, ಕೃಷ್ಣನ ಕಾಂಪಿಟೇಷನ್ ಮಕ್ಕಳದ್ದು. ನಾನು ಖಂಡಿತ ಹೇಳ್ತಾ ಇರ್ತೇನೆ, ನೀವು ನಿಮ್ಮ ಮಕ್ಕಳನ್ನು ರೆಡಿ ಮಾಡಿ ಕೃಷ್ಣನ ವೇಷಕ್ಕೆ. ಆಲ್ ದ ಬೆಸ್ಟ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು. ಪಂಚಾಯಿತಿ ಕಟ್ಟೆ. ನಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ನಾನಿವತ್ತು ಮಾತಾಡ್ತಿರೋ ವಿಷಯ ಏನು ಅಂದರೆ ಮಳೆಗಾಲದಲ್ಲಿ ಸಾಧಾರಣ ಹೆಚ್ಚಿನವರು ಅನುಭವಿಸ್ತಿರೋ ಪ್ರಾಬ್ಲಮ್ ಬಗ್ಗೆ. ಮಳೆಗಾಲದಲ್ಲಿ ನೋಡಿದರೆ ನೀವು ವೆಹಿಕಲಲ್ಲಿ ಹೋಗ್ತಿರೋರಿಗೆ ಒಂದು ಪ್ರಾಬ್ಲಮ್ ಆದರೆ ನಡ್ಕೊಂಡು ಹೋಗೋರಿಗೆ ಇನ್ನೊಂದು ಪ್ರಾಬ್ಲಮ್. ಈಗಿನ ಸಿಚುವೇಶನಲ್ಲಿ ಸಾಧಾರಣ ಎಲ್ಲ ರೋಡಲ್ಲಿ ಕೂಡ ಸ್ವಲ್ಪ ಮಳೆ ಬಂದ ಕೂಡಲೇ ನೀರು ತುಂಬ್ತಾರೆ. ರೋಡ್ ಸೈಡಲ್ಲಿ ನಡ್ಕೊಂಡು ಹೋಗೋರು ಈಗ ಮಾರ್ನಿಂಗ್ ಆಗಿರ್ಬೋದು, ಯಾವುದು ಎನಿ ಟೈಮ್ ಯಾವ ಟೈಮಿಗಾದರೂ ಆಗಿರ್ಬೋದು, ಹೋಗ್ತಾ ಇರುವಾಗ ಅಂಥ ರೋಡಲ್ಲಿ ಹೋಗ್ತಾ ಇರುವಾಗ ಅಂದರೆ ಈಗ ನೀರು ತುಂಬಿರುವಂಥ ರೋಡಲ್ಲೆಲ್ಲ ಹೋಗ್ತಾ ಇರುವಾಗ ಯಾವುದಾದ್ರು ಒಂದು ವೆಹಿಕಲ್ನವರು ಬರುವಾಗ ಕೆಲವರು, ಎಲ್ಲರಂತ ನಾನು ಹೇಳೋದಿಲ್ಲ, ನಾವವರು ಏನು ಮಾಡ್ತಾರೆ ಅಂದರೆ ಕೆಲವು ಈ ವೆಹಿಕಲಲ್ಲಿ ಹೋಗೋರು ಒಂಥರ ಅವರಿಗೇನೋ ಒಂಥರ ಮಜಾ, ಒಂಥರ ಈಗ ನಾವು ಸಹ ವೆಹಿಕಲಲ್ಲಿ ಹೋಗ್ತಾ ಇರುವವರು ನಮಗೆ ಸಹ ಗೊತ್ತಿರ್ತದೆ ಹೇಗೆ ಅಂತ. ಈಗ ಕೆಲವರು ವೆಹಿಕಲಲ್ಲಿ ಹೋಗ್ತಾ ಇದ್ರು ಕೂಡ ಯಾರಾದರೂ ನಾವು ನೀರು ತುಂಬಿರೋ ರೋಡಲ್ಲಿ ಹೋಗ್ತಾ ಇದ್ರು ಕೂಡ ಸೈಡಲ್ಲಿ ಯಾರಾದರೂ ಇದ್ದರೆ ನಮ್ಮ ಗಾಡಿಯನ್ನು ನಾವು ಸ್ಲೋ ಮಾಡ್ಕೊಳ್ತೇವೆ, ಅವ್ರ ಗಾಡಿಯನ್ನು ಅವರು ಸ್ಲೋ ಮಾಡ್ಕೊಳ್ತಾರೆ. ಯಾಕಂದರೆ ನಮ್ಮಿಂದಾಗಿ ನಮ್ಮ ವೆಹಿಕಲ್ ಹೋಗುವಾಗ ಆ ವೆಹಿಕಲಿಂದ ನೀರು ಆ ಕಡೆ ನಡ್ಕೊಂಡು ಹೋಗೋವರಿಗೆ ಆ ನೀರು ತಾಗಬಾರ್ದು ಅಂತ. ಆದರೆ ಕೆಲವರು ಬೇಕಂತಾನೆ, ನಾನು ತುಂಬ ಕಡೆ ನೀವು ನೋಡಿರ್ಬೋದು, ತುಂಬ ಕಡೆ ಕೆಲವರು ಬೇಕಂತಾನೆ ಹಾಗೆ ಜನ ಇರುವಾಗ ತುಂಬ ಸ್ಪೀಡಲ್ಲಿ ಹೋಗ್ತಾರೆ, ತುಂಬ ನೀರು ರಟ್ಟಿಸ್ಕೊಂಡು ಹೋಗ್ತಾರೆ. ಕೆಲವರು ಗಡಿಬಿಡಿಯಲ್ಲಿರ್ಬೋದು, ಅವರಿಗೆ ಅಷ್ಟು ಅದನ್ನೆಲ್ಲ ನೋಡ್ಕೊಳ್ಳೋಷ್ಟು ತಾಳ್ಮೆ ಇರೋದಿಲ್ಲ, ಕೆಲವರಿಗೆ ಪೇಷನ್ಸ್ ಇರೋದಿಲ್ಲ. ಆದರೆ ಕೆಲವರು ಮಜಕ್ಕೋಸ್ಕರ ಅದರಲ್ಲೂ ಒಂದೇನೋ ಮಜಾ ಅವರಿಗೆ. ಆದರೆ ನಾನು ಈ ಗಡಿಬಿಡಿಯಲ್ಲಿರುವವರಿಗಾದ್ರೂ ಸ್ವಲ್ಪ ನಾನು ಎಲ್ಲ ವೆಹಿಕಲ್ನವರಿಗೆ ಹೇಳೋದು, ಯಾರಾದರೂ ನಾವು ಗಾಡಿಯಲ್ಲಿ ಹೋಗ್ತಾ ಇರುವಾಗ
ಸೈಡಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಪ್ಲೀಸ್ ಸ್ಲೋ ಮಾಡಿ ನಿಮ್ಮ ಗಾಡಿಯನ್ನು. ಯಾಕಂದರೆ ನಿಮಗೆ ಅದರಿಂದ ನೀವೇನೋ ಟೆನ್ಷನಲ್ಲಿ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಹೋಗ್ತಾ ಇರ್ಬೋದು, ಅಥವಾ ಕೆಲವರು ಮಜಾ ಮಾಡಲಿಕ್ಕೋಸ್ಕರ ಅದರಿಂದ ನಿಮಗೆ ಮಜಾ ಸಿಗ್ಬೋದು. ಆದರೆ ಆ ಸೈಡಲ್ಲಿ ನೀವು ರಟ್ಟಿಸಿದ ನೀರುಂಟಲ್ಲ, ಅದರಿಂದ ಒದ್ದೆ ಅದು ಖಾಲಿ ಅಲ್ಲ, ಕೆಲವು ಕೆಸರು ನೀರಿರ್ತದೆ, ಗಲೀಜು ನೀರಿರ್ತದೆ, ಅದರಿಂದ ಒದ್ದೆ ಆದರೆ, ಈಗ ಹೇಳೋದು ಎಕ್ಸಾಂಪಲ್ ನಾವೊಂದು ಸ್ಕೂಲ್ ಮಕ್ಕಳನ್ನೇ ತಗೊಳ್ಳುವ, ಅವರು ಆ ಗಲೀಜು ನೀರಿಂದ ಒದ್ದೆ ಆದರೆ ಅವರು ಸಾಧಾರಣವಾಗಿ ಸ್ಕೂಲ್ನ ಮಕ್ಕಳ ಯೂನಿಫಾರ್ಮ್ ಹೇಗಿರ್ತದೆ ಅಂದರೆ ಮೇಲಿನ ಶರ್ಟ್ ತುಂಬ ತೆಳು ಇರ್ತದೆ, ಅದು ಬೇಗ ಒಣಗ್ತದೆ. ಆದರೆ ಕೆಳಗೆ ಸ್ಕರ್ಟ್ ಅಥವಾ ಪ್ಯಾಂಟ್ ಹಾಕಿದರೆ ಮಕ್ಕಳು ಅದು ಅಷ್ಟು ಬೇಗ ಒಣಗುವುದಿಲ್ಲ. ಪಾಪ ಮಕ್ಕಳು ನೀವು ರಟ್ಟಿಸಿದ ಕೆಸರಿನಿಂದಾಗಿ ಸಂಜೆ ತನಕ ಅದೇ ಒದ್ದೆಯಲ್ಲಿರಬೇಕಾಗ್ತದೆ. ನಮಗೆ ಒಂದು 5 ಮಿನಿಟ್ಸ್ ನಾವು ಆ ಒದ್ದೆಯಲ್ಲಿದ್ದರೆ ಎಷ್ಟು ಇರಿಟೇಟ್ ಆಗ್ತದೆ ಅಂತ ಹೇಳಿದರೆ, ಪಾಪ ಹಾಗಾದರೆ ಆ ಮಕ್ಕಳು ಎಷ್ಟು ಒತ್ತಿರಬೇಕಾಗ್ತದೆ ಸಂಜೆ ತನಕ. ನಾನೊಂದೇ ಒಂದು ರಿಕ್ವೆಸ್ಟ್ ಮಾಡೋದು ಏನು ಅಂತ ಹೇಳಿದರೆ, ಪ್ಲೀಸ್ ನೀವು ಗಾಡಿಯಲ್ಲಿ ಹೋಗುವಾಗ ಸ್ವಲ್ಪ ನೋಡ್ಕೊಳ್ಳಿ, ಸ್ಲೋ ಮಾಡಿ ಗಾಡಿಯನ್ನು. ಆಗ್ತದೆ, ಖಂಡಿತ ಆಗ್ತದೆ. ಯಾಕಂದ್ರೆ ನಾನು ಕೂಡ ಗಾಡಿ ಡ್ರೈವ್ ಮಾಡ್ತೇನೆ, ಹಾಗಾಗಿ ನಾನು ಹೇಳ್ತೇನೆ, ನಾನು ಮಕ್ಕಳನ್ನು ನೋಡಿದ ಯಾರೇ ಹೋಗ್ತಾ ಇರಲಿ ಗಾಡಿಯಲ್ಲಿ ಆ ಕಡೆ ಸೈಡಲ್ಲಿ ಜನ ಇದ್ದಾರೆ ಅಂತ ಹೇಳಿದರೆ ನಾನು ಅಲ್ಲಿ ಸ್ಲೋ ಮಾಡ್ತೇನೆ. ನಾನು ಮೊದಲೇ ಹೋಗೋದು ಸ್ಲೋನೇ, ನಿಮಗೆ ಗೊತ್ತಿರ್ಬೋದು, ಲೇಡೀಸ್ ಸಾಧಾರಣ ಸ್ಲೋನೇ ಹೋಗ್ತಾರೆ. ಆದರೂ ಕೂಡ ಫುಲ್ ಸ್ಲೋನೇ ಹೋಗ್ತೇನೆ ಫುಲ್. ಯಾಕಂದರೆ ನಮ್ಮಿಂದಾಗಿ ಪಾಪ ಅವರು ಕಷ್ಟ ಅನುಭವಿಸಬಾರ್ದು ಅಂತ. ಸೊ ನಾನು ಒಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಏನು ಅಂದರೆ, ಯಾರೆಲ್ಲ ಮಜಾ ತಗೊಳ್ಳಿಕ್ಕೆ ಅಥವಾ ಏನೋ ಒಂದು ಟೆನ್ಷನಲ್ಲಿ ಹೋಗ್ತಾ ಇರ್ತೀರ, ಪ್ಲೀಸ್ ಸ್ವಲ್ಪ ಸೈಡಲ್ಲಿ ಕೂಡ ನೋಡ್ಕೊಳ್ಳಿ. ನಡ್ಕೊಂಡು ಹೋಗೋರಿಗೆ ಕೆಸರಟ್ಟಿಸ್ಕೊಂಡು ಹೋಗಬೇಡಿ, ಅಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು. ಹೇಗಿತ್ತು ಇವತ್ತಿನ ವಿಡಿಯೋ? ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೈಡಲ್ಲಿರೋ ಬೆಲ್ಲನ್ನು ಟಿಂಗ್ ಟಿಂಗ್ ಅಂತ ಕ್ಲಿಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ಸೈಡಲ್ಲಿರುವ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿದರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಕೂಡ ನಿಮಗೆ ಅದೇ ಕೂಡಲೇ ರೀಚ್ ಆಗ್ತದೆ. ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಬಾಯ್.